ನಮಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಸಫಾಯಿ ಕರ್ಮಚಾರಿಗಳು, ಲೋಡರ್ಸು, ಕ್ಲೀನರ್ಸು, ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸು ಮತ್ತು ಖಾಸಗಿ ವಲಯದಲ್ಲಿ ಕೆಲಸ ಮಾಡತಕ್ಕಂಥ ಲಕ್ಷಾಂತರ ಜನ ಸ್ವಚ್ಛತಾ ಕಾರ್ಮಿಕರ ಸಮಸ್ಯೆಗಳು, ಜ್ವಾಲಾಂತ ಸಮಸ್ಯೆಗಳು ಅನೇಕ ರೀತಿಯಿದೆ. ಈ ಸಮಸ್ಯೆಗಳು ತಲತಲಾಂತರದಿಂದ ಒಂದು ಸಮುದಾಯ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ. ಇಲ್ಲಿಂದ ಮುಕ್ತಿ ಹೊಂದಬೇಕಾದ್ರೆ ನಮ್ಗೆ ಆಗ್ತಾನೆ ಇಲ್ಲ. ಅವ್ರು ದಾನ ಮಾಡಿದ್ರು, ಅಪ್ಪ ಮಾಡಿದ್ರು, ಮಕ್ಕಳು ಮಾಡೋ ಪರಿಸ್ಥಿತಿ ಬಂದಿದೆ. ಸರ್ಕಾರಗಳು ಇಲ್ಲಿವರೆಗೂ ಸಹ ಪೌರಕಾರ್ಮಿಕರ ಸಮಸ್ಯೆಗಳನ್ನ ಗಂಭೀರವಾಗಿ ತಗೊಂಡಿಲ್ಲ. ಅನೇಕ ಸಮಸ್ಯೆಗಳಿವೆ. ಒಂದು ಕಾಯಮಾತಿ ಇರ್ಬೋದು, ಗುತ್ತಿಗೆ ಪದ್ಧತಿನ ರದ್ದು ಮಾಡೋದಿರ್ಬೋದು, ಮತ್ತು ಕೆಲಸ ಮಾಡುವ ಸ್ಥಳದಲ್ಲಿ ಸುರಕ್ಷತೆ ಇರ್ಬೋದು, ಆರೋಗ್ಯ ಶಿಬಿರಗಳಿರ್ಬೋದು, ಮತ್ತು ಅವರಿಗೆ ಮನೆಗಳು ಕಟ್ಟಿಕೊಳ್ಳುವ ವಿಷಯ ಇರ್ಬೋದು, ಎಲ್ಲವೂ ಸಹ ಕಳೆದ 20-30 ವರ್ಷ ಪೆಂಡಿಂಗ್ ಇದ್ದಾವೆ. ಸೊ ಈ ವಿಷಯವಾಗಿ ನಾವು ಈಗಾಗಲೇ ಅನೇಕ ರೀತಿಯ ಹೋರಾಟಗಳನ್ನ ಪ್ರತಿಸತಿ ಮಾಡ್ಕೊಂಡು ಬರ್ತಾ ಇದ್ವಿ, ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇದಕ್ಕೆಲ್ಲರಿಗೂ ಯಾಕೆ ಪರಿಹಾರ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಕಂಡುಕೊಳ್ಳೋದೇನಪ್ಪ ಅಂದರೆ, ನಮ್ಮ ಸಮುದಾಯದ ಅಂದರೆ ಸ್ವಚ್ಛತಾ ಕಾರ್ಮಿಕರ ಸಮುದಾಯದ ಒಬ್ಬ ಪ್ರತಿನಿಧಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮಾತಾಡುವಂಥವ್ರು ಯಾರೂ ಇಲ್ಲ. ಕಳೆದ 30-35 ವರ್ಷಗಳಿಂದನೂ ಯಾರೂ ಇಲ್ಲ. ಈ ಹಿಂದೆ 70-80 ದಶಕದಲ್ಲಿ ಸನ್ಮಾನ್ಯ IPD ಸಾಲವರು ತಮ್ಮ ಸ್ವಂತ ಬಲದಿಂದ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಿಂದ ಅವರು ಗೆದ್ದು MLA ಆಗಿದ್ದರು 70-80 ಕಾಲದಲ್ಲಿ. ಅವರು ಆದ ನಂತರ ಇಲ್ಲಿವರೆಗೂ ಸಹ ಕರ್ನಾಟಕ ರಾಜ್ಯದಲ್ಲಿ ಸಭಾಯಿ ಕರ್ಮಚಾರಿಗಳ ಪ್ರತಿನಿಧಿ ಯಾರೂ ಇಲ್ಲ. ವಿಧಾನಸಭೆ ಆಗಿ, ವಿಧಾನ ಪರಿಷತ್ ಪಾರ್ಲಿಮೆಂಟ್ ಆಗಿ, ಅದು ಯಾವುದೇ ಒಂದು ಕಾನ್ಸ್ಟಿಟ್ಯೂಷನ್ ಬೋರ್ಡ್ ಅಂತ ಏನ್ ಕರೀತೀವಿ ಅಲ್ಲಿ ಯಾರು ನಮ್ಮ ಪ್ರತಿನಿಧಿ ಇಲ್ಲ. ಹಂಗಾಗಿ ಇವತ್ತು ನಮ್ಮ ಸಮಸ್ಯೆಗಳು ನಾವು ಹೇಳ್ಕೊಡಕ್ಕೆ ನಮ್ಗೆ ಆಗ್ತಾ ಇದೆ. ಪ್ರತಿ ಸರ್ತಿ ನಾವು ಧರಣಿ ಮಾಡ್ತೀವಿ, ಪ್ರತಿ ಸರ್ತಿ ಹೋರಾಟ ಮಾಡ್ತೀವಿ, ಪ್ರತಿ ಸರ್ತಿ ನಮ್ಮನೆ ಕೊಡ್ತೀವಿ, ಯಾರೋ ಬರೀ ಯಾರೋ ತಗೊಂಡೋಗ್ತಾರೆ, ಆದ ಸಮಸ್ಯೆಗಳು ಅಲ್ಲೇ ಇರ್ತವೆ. ಹಂಗಾಗಿ ಈಗ ನಾವು ನಮ್ಮ ಹೋರಾಟದ ಮಹಾಸಂಘದ ವತಿಯಿಂದ ಒಂದು ನಿರ್ಧಾರವನ್ನು ಮಾಡಿದ್ವಿ. ನಮ್ಮ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರು ಆದಂತಹ ಸನ್ಮಾನ್ಯ ಶ್ರೀ ಮೈಸೂರು ನಾರಾಯಣ ಅವರನ್ನ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಿ, ಅವರಿಗೆ ಎಲ್ಲ ರೀತಿಯ ಸಾಮರ್ಥ್ಯ ಇದೆ ಮತ್ತು ಕಳೆದ 35 ವರ್ಷದಿಂದ ನಿರಂತರವಾಗಿ ಪೌರಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಯಾಕೆ ಮಾಡಬಾರ್ದು ನಮ್ಮ ಪ್ರತಿನಿಧಿನ? ಎಲ್ಲಾರು ಯಾರ್ಯಾರನ್ನೋ ಮಾಡ್ತೀವಿ, ನೀವು ವಿಧಾನ ಪರಿಷತ್ಗೆ ಆಯ್ಕೆ ಮಾಡ್ತೀರ, ನಮ್ಮ ಪ್ರತಿನಿಧಿ ಒಬ್ಬರಲ್ಲಿಲ್ಲ. ಹಂಗಾಗಿ ಇವತ್ತು 90% ಮಹಿಳಾ ಕಾರ್ಮಿಕರಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಮಲಾವರುವಂತ ಕಾರ್ಮಿಕರು ನಮ್ಮ ರಾಜ್ಯದಲ್ಲಿ 25,000ಕ್ಕೂ ಹೆಚ್ಚಿದ್ದಾರೆ. ನಮ್ಮ ಪೌರ ಕಾರ್ಮಿಕರು ಗ್ರಾಮೀಣ ಭಾಗದಲ್ಲಿ, ನಗರ ಭಾಗದಲ್ಲಿ 75,000ಕ್ಕಿಂತ ಹೆಚ್ಚಿದ್ದಾರೆ. ನಮ್ಮ ಸ್ವಚ್ಛತಾ ಕಾರ್ಮಿಕರು ಇನ್ಫಾರ್ಮಲ್ ಸ್ಯಾನಿಟೇಷನ್ ವರ್ಕರ್ಸ್ ಅಂತ ನಾವು ಹೇಳ್ತೀವಿ, ಖಾಸಗಿ ವಲಯದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ. 3 ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ. ಸರ್ಕಾರದ ಯಾವುದೇ ರೀತಿಯ ಡಾಟಾ ಇಲ್ಲ, ಯಾವುದೇ ರೀತಿಯ ಅವಕಾಶಗಳಿಲ್ಲ, ಯಾವುದೇ ರೀತಿಯ ಒಂದು ಕಾನೂನು ಇಲ್ಲ. ಈ ಎಲ್ಲ